ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸೀಟು ಗೆಲ್ಲಲಿಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದೆ. ಹೀಗಾಗಿ ಮುಂದಿನ ವಾರದಿಂದ ಸರಣಿ ಸಭೆಗಳನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿ ಸರಣಿ ಸಭೆಗಳ ಮೂಲಕ ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗ್ತಾ ಇದೆ. ಯಾರು ಅಭ್ಯರ್ಥಿ ಆಗಬೇಕು, ಯಾವ್ಯಾವ ಮಾನದಂಡಗಳನ್ನು ಅನುಸರಿಸಬೇಕು, ಅಭ್ಯರ್ಥಿಯ ವರ್ಚಸ್ಸು ಹೇಗಿದೆ, ಕ್ಷೇತ್ರದ ಮೇಲಿನ ಹಿಡಿತ ಹೇಗಿದೆ, ಯಾರನ್ನು ನಿಲ್ಲಿಸಿದರೆ ಗೆಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ, ಅವರ ಜಾತಿಯವಾರು ಪ್ರದೇಶವಾರು ಬೇರೆ ಬೇರೆ ರೀತಿಯ ಮಾನದಂಡಗಳನ್ನು ಇಟ್ಟುಕೊಂಡು ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ. ಈಗಾಗಲೇ ಉಸ್ತುವಾರಿ ಸಚಿವರಿಂದ ಪಟ್ಟಿಯನ್ನು ಪಡೆದಿದ್ದಾರೆ. ಎಲ್ಲ ಪಟ್ಟಿಯನ್ನು ಮುಂದಿಟ್ಟುಕೊಂಡು ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗುತ್ತೆ. ಕೆಲವೆಡೆ 3-4 ಕೆಲವು ಕ್ಷೇತ್ರಗಳಲ್ಲಿ 4-5 ಹೆಸರುಗಳು ಇದ್ದಾವೆ, ಅಂದರೆ ಆಕಾಂಕ್ಷಿಗಳು ಅಷ್ಟಿದ್ದಾರೆ. ಆ ಹೆಸರುಗಳಲ್ಲಿ 2 ಹೆಸರುಗಳನ್ನು ಫೈನಲ್ ಮಾಡ್ತಾರಂತೆ ರಾಜ್ಯ ಕಾಂಗ್ರೆಸ್ನ ಹಿರಿಯರು. ಸರಣಿ ಸಭೆಗಳ ಮೂಲಕ ಹೆಸರುಗಳನ್ನು ಫೈನಲ್ ಮಾಡುತ್ತೆ ಕಾಂಗ್ರೆಸ್. ನಂತರ ಹೈಕಮಾಂಡ್ಗೆ ಪಟ್ಟಿಯನ್ನು ರವಾನಿಸುತ್ತೆ. ಫೆಬ್ರವರಿಯಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಅದರ ಮೂಲಕ ವಿವಿಧ ಪಕ್ಷಗಳಿಗಿಂತಲೂ ಮುಂಚೂಣಿಯಲ್ಲಿರುವಂಥ ಕಾಂಗ್ರೆಸ್ ಎಲ್ಲ ಪಕ್ಷಗಳಿಗೂ ಕೂಡ ಮೊದಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆಯನ್ನು ಕೈಗೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಎಲ್ಲರಿಗಿಂತಲೂ ಮೊದಲೇ ಪಟ್ಟಿ ಪ್ರಕಟ ಮಾಡಿತ್ತು. ಇದೀಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ರಣತಂತ್ರವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಎಲ್ಲ ಪಕ್ಷಗಳನ್ನು ಹಿಂದಿಕ್ಕಿ ಮೊದಲು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಪ್ರಕಟಿಸಿದ್ದೇ ಕಾಂಗ್ರೆಸ್. ಇದೀಗ ಅದೇ ರೀತಿಯಲ್ಲಿ ಲೋಕಸಭೆಗೂ ಕೂಡ ಮೊದಲ ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೇರೆ ಪಕ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಚುರುಕು ಪಡೆದುಕೊಂಡಿದೆ ಅಂತ ಕಾಣಿಸುತ್ತೆ. ದಶರಥ್, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಕೇವಲ 4 ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಒಂದು ಸುತ್ತಿನ ಉಸ್ತುವಾರಿಗಳನ್ನ ನೇಮಕ ಮಾಡ್ತು. ತದನಂತರದಲ್ಲಿ ಸೈಲೆಂಟ್ ಆಗಿತ್ತು. ಕಾಂಗ್ರೆಸ್ ಕಳೆದ 1-1.5 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದಂತ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟಿರಲಿಲ್ಲ. ಸಚಿವರು, ಶಾಸಕರು ಎಲ್ಲರೂ ಕೂಡ ಸರ್ಕಾರದ ಕಡೆ ಗಮನವನ್ನ ಹರಿಸಿದ್ರು, ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ. ಆದ್ರೆ ಇದೀಗ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ರಣತಂತ್ರಗಳನ್ನ ಮಾಡಿದ್ರು, ಅದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ಈಗ ಸರಣಿ ಸಭೆಗಳನ್ನ ಮುಂದಿನ ವಾರದಿಂದ ಲೋಕಸಭಾ ಚುನಾವಣೆಯ ಕಡೆ ಗಮನವನ್ನ ಹರಿಸೋದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿತ್ತು. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಅಲ್ಲಿ ಸ್ಥಳೀಯ ಕಾರ್ಯಕರ್ತರಿಂದ ಅಭಿಪ್ರಾಯಗಳನ್ನ ಪಡೆದು ಒಂದು ಪಟ್ಟಿಯನ್ನ ಕೆಲವು ಕ್ಷೇತ್ರಗಳ ಉಸ್ತುವಾರಿಯನ್ನ ವಹಿಸಿದಂತ ಸಚಿವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರಗಳಲ್ಲಿ 2-3, ಒಂದೊಂದು ಕ್ಷೇತ್ರಗಳಲ್ಲಿ 4-5 ಆಕಾಂಕ್ಷಿಗಳ ಒಂದು ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿರುತ್ತೆ. ಉಳಿದಿರುವಂತಹ ಆಕಾಂಕ್ಷಿಗಳ ಪಟ್ಟಿಯನ್ನ ಕೆಲವು ಕ್ಷೇತ್ರಗಳಲ್ಲಿ ಸಲ್ಲಿಕೆ ಮಾಡಬೇಕಾಗಿದೆ. ಈ ಮುಂದಿನ ವಾರದಿಂದ ಅದು ಕೂಡ ಪ್ರಕ್ರಿಯೆ ಚಾಲನೆ ಬರ್ತಾ ಇದೆ. ಇದಾದ ಬಳಿಕ ಹಿರಿಯ ನಾಯಕರ ಸಭೆಗಳು, ಸರಣಿ ಸಭೆಗಳು ಮುಂದುವರಿಯುತ್ತೆ. ಈಗ ಮುಂದಿನ ವಾರದಿಂದ ಕಂಟಿನ್ಯೂ ಆಗತ್ತೆ. ಸರಣಿ ಸಭೆಗಳ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಮಾಡುವಂತ ಒಂದು ಪ್ರಯತ್ನವನ್ನ ಹಿರಿಯ ನಾಯಕರು ಕೈಗೆತ್ತಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಅಭ್ಯರ್ಥಿಗಳನ್ನ ನಾವು ಬೇಗ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಮುಂದೆ ಚುನಾವಣೆಗೆ ಅನುಕೂಲ ಆಗತ್ತೆ. ಮೊದಲೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಿಂದ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಇರಬಹುದು, ಮತ್ತೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕಾರ್ಯಮಗ್ನರಾಗ್ತಾರೆ. ನಾವು ವಿಳಂಬ ಮಾಡಿದಷ್ಟು ಕ್ಷೇತ್ರಗಳಲ್ಲಿ ಸಂಘಟನೆ ಕುಸಿದು ಹೋಗುತ್ತೆ, ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಈಗ ಹೆಚ್ಚಿನ ಗಮನವನ್ನ ರಾಜ್ಯ ನಾಯಕರು ಕೇಂದ್ರೀಕರಿಸಿದ್ದಾರೆ. ಹಾಗಾಗಿ ಮುಂದಿನ ವಾರದಿಂದ ಅಭ್ಯರ್ಥಿಗಳ ಆಯ್ಕೆ ಶುರುವಾಗುತ್ತೆ ಪ್ರಕ್ರಿಯೆ. ಈಗ ಕೊಟ್ಟಿರುವಂತಹ ಪಟ್ಟಿ, ಆಕಾಂಕ್ಷಿಗಳ ಪಟ್ಟಿ ಏನಿದೆ, ಆ ಪಟ್ಟಿಯನ್ನ ಮುಂದಿಟ್ಕೊಂಡು ಹಿರಿಯ ನಾಯಕರು ಅದರಲ್ಲಿ ಯಾರು ಉತ್ತಮವಾದಂತಹ ಅಭ್ಯರ್ಥಿ, ಯಾರು ಗೆಲ್ಲುವಂತಹ ಸಾಮರ್ಥ್ಯ ಇದೆ, ಮತ್ತೆ
ಯಾರು ಪ್ರತಿಪಕ್ಷಗಳನ್ನ ಮಣಿಸಿ ಗೆದ್ದು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಇರುವಂತಹ ಆಕಾಂಕ್ಷಿಗಳ ಪಟ್ಟಿಯಲ್ಲಿ 2 ಹೆಸರುಗಳನ್ನ ಫೈನಲ್ ಮಾಡುವಂತ ಒಂದು ಪ್ರಯತ್ನವನ್ನ ಮುಂದಿನ ವಾರದಿಂದ ಮಾಡಲಿದ್ದಾರೆ. ಆ 2 ಹೆಸರುಗಳನ್ನ ಪಟ್ಟಿಯನ್ನ ಕಲೆಕ್ಟ್ ಮಾಡಿ ಅದನ್ನ ಹೈಕಮಾಂಡ್ಗೆ ಕಳಿಸುವಂತ ಒಂದು ಪ್ರಯತ್ನ, ಜೊತೆಗೆ ಫೆಬ್ರವರಿ ಮೊದಲ ವಾರದಲ್ಲೇ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಾರ್ಯಮಗ್ನರಾಗಿದ್ದಾರೆ. ಮುಂದಿನ ವಾರದಿಂದ ಸರಣಿ ಸಭೆಗಳು ಈ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಲಿದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.